ನಿಮಿಷ ತಗೊಂತೀನಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧನಸ್ನಿ ಯೋಗೇಶ್. ಮೊದಲನೇದಾಗಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ವತಿಯಿಂದ ಸಾಕಷ್ಟು ಜನ ತಾಯಂದ್ರು ಬಂದಿದ್ದಾರೆ. ಸೊ ಭಾಳ ಖುಷಿಯಾಗುತ್ತೆ. ಈ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಇಷ್ಟೊಂದು ಜನ ತಾಯಂದ್ರು ಬಂದಿದ್ದು ಭಾಳ ನಮಸ್ಕಾರ ನಿಮ್ಮೆಲ್ರಿಗೂ. ದೇವ್ರು ಒಳ್ಳೇದು ಮಾಡಲಿ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ವಿ ಸರ್. ಒಂದ್ಸಲ ಭೇಟಿ ಮಾಡಿದ್ದೆ ನಾನು ಆಶ್ರಮಕ್ಕೆ. ಆಶ್ರಮ ಮಾಡಿದಾಗ ನಮ್ಗೆ ತುಂಬಾ ಇಲ್ಲೇ ಹತ್ರದಲ್ಲಿರುವಂತಹ ಆಶ್ರಮಕ್ಕೆಲ್ಲ ಮಹಿಳೆಯರು ತೋರಿಸಿದ್ರು. ಸ್ವಲ್ಪ ಅವೇರ್ನೆಸ್ ಮೂಡ್ಬೋದಲ್ವಾ? ಈಗ ವಯಸ್ಸಾದವ್ರನ್ನೆಲ್ಲ ಆಶ್ರಮ ಬಿಡ್ತಾ ಇದಾರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿ ಆದ್ರೂ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದದ್ದು ನಾವು. ಹೇಗಿದೆ ಆಶ್ರಮ ಇಲ್ಲಿ? ತುಂಬಾ ಚೆನ್ನಾಗಿದೆ, ಕ್ಲೀನ್ ಇದೆ, ಒಳ್ಳೆ ಒಂದು ತುಂಬಾ ಸಂಘಟನೆ ಚೆನ್ನಾಗಿ ಮಾಡಿದ್ರು ಸರ್. ಥ್ಯಾಂಕ್ ಯು. ಸಾವಿರಾರು ಜನ ನಿರ್ಗತಿಕರಿಗೆ, ಅನಾಥರಿಗೆ, ವಯಸ್ಸಾದಂತವ್ರಿಗೆ ಉಚಿತವಾಗಿ ಊಟ, ತಿಂಡಿ, ಬಟ್ಟೆ ಸಿಗುತ್ತೆ. ಜೊತೆಗೆ 1ರಿಂದ 10ನೇ ತರಗತಿವರೆಗೂ ಉಚಿತ ಶಿಕ್ಷಣ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದೀವಿ. ಎಂಥವ್ರಿಗೆ ಶಿಕ್ಷಣ ಕೊಡಬೇಕು ಅಂದ್ರೆ, ಉದಾಹರಣೆಗೆ ಗಾರೆ ಕೆಲಸ ಮಾಡ್ತಿರ್ತಾರೆ, ಅಥವಾ ಯಾವುದೋ ಪ್ಲಂಬಿಂಗ್ ಕೆಲಸ ಅಂದ್ರೆ ರೋಡಲ್ಲಿ ಯಾವುದೋ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ತಂದೆ ಇರಲ್ಲ, ತಾಯಿ ಇರಲ್ಲ ಒಬ್ಬರಿಗೆ, ಅಥವಾ ಫ್ಯಾಮಿಲಿ ನೋಡ್ಕೊಳ್ಳೋರಿಲ್ಲ, ಇದ್ರೂ ಕೂಡ ಅವ್ರಿಗೆ ಓದಿಸೋ ಶಕ್ತಿ ಇರಲ್ಲ. ಅಂತ ಮಕ್ಕಳಿಗೆ ನಾವು 1ರಿಂದ 10ನೇ ತರಗತಿವರೆಗೂ ಉಚಿತ ಶಿಕ್ಷಣ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಅದು 1000 ಜನ ಆಗುತ್ತೋ, 100 ಜನ ಆಗುತ್ತೋ, 20 ಜನ ಆಗುತ್ತೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. ಸೊ ಮುಂದಿನ ವರ್ಷದಿಂದನೇ ಈ ಒಂದು ಕೆಲಸಕ್ಕೆ ಕೂಡ ಕೈ ಹಾಕ್ತಾ ಇದೀವಿ. ನಾನು ನಿಮ್ಮಲ್ಲಿ ಎಲ್ಲ ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮ ಅಕ್ಕಪಕ್ಕ ಸಾವಿರಾರು ಜನ ಬಡವರಿದ್ದಾರೆ. ಅಂದ್ರೆ ಇದ್ದವ್ರಿಗೆ ನಾವು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ತುಂಬಾ ಕಷ್ಟದಲ್ಲಿದ್ದಾರೆ, ಫೀಸ್ ಕಟ್ಟಕ್ಕಾಗದೆ ಒದ್ದಾಡ್ತಿದ್ದಾರೆ, ಯಾರು ಮಕ್ಕಳನ್ನ ಓದಿಸೋದಕ್ಕಾಗಿ ತುಂಬಾ ಕಷ್ಟಪಡ್ತಿದ್ದಾರೆ, ಅಂಥವ್ರಿಗೆ ನಾವು ಉಚಿತವಾಗಿ ಬಟ್ಟೆ, ಇರೋದಕ್ಕೆ ಅವ್ರಿಗೆ ವಸತಿ ಎಲ್ಲವನ್ನ ಕಲ್ಪಿಸ್ಕೊಡ್ತೀವಿ. ಆ ಮಕ್ಕಳನ್ನ ತಂದು ನಮ್ಮಲ್ಲಿ ಬಿಡ್ಬೇಕಷ್ಟೇ. ಫೀಸು ಕೂಡ ನಾವು ಅವ್ರ ಹತ್ರ ₹1 ತಗೊಳ್ಳೋದಿಲ್ಲ. ಹಬ್ಬ ಹುಣ್ಣಿಮೆ ಅಥವಾ ಮನೇಲಿ ಏನೋ ಫಂಕ್ಷನ್ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ಮತ್ತೆ ಕರ್ಕೊಂಡ್ಬಂದು ನಮ್ಮ ಜಾಗಕ್ಕೆ ಬಿಟ್ಟು ಹೋಗ್ಬೇಕು. ಸೊ ಈ ತರದೊಂದು ಕೆಲಸ ಮಾಡ್ತಿದೀವಿ. ಸರಿ ಅನ್ಸುತ್ತಾ ಇದು? ಸೊ ಇದ್ರ ಬಗ್ಗೆ ನೀವೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು, ಜನಕ್ಕೆ ಅರ್ಥ ಮಾಡಿಸ್ಬೇಕು. ಆ ರೀತಿ ಯಾರಾದ್ರೂ ಬಡವರು ಕಂಡು ಬಂದ್ರೆ ನಮ್ಮ ಒಂದು ಚಾರಿಟಿನ ಭೇಟಿ ಮಾಡೋದಕ್ಕೆ ಎಲ್ರಿಗೂ ಒಳ್ಳೆಯದು. ನಮ್ಮ ಯೋಜನೆಯಲ್ಲಿ ಇದೆ ಸರ್, ವಾಸ್ತವ್ಯ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಹೇಮಾವತಿ ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ, ಈಗ ನಿರ್ಗತಿಕರಿಗೆ ಮಾಶಾಸನ ಕೊಡ್ತೇವೆ ₹1,000 ಪ್ರತಿ ತಿಂಗಳು. ಅದೇ ರೀತಿ ಅವ್ರಿಗೆ ಬಟ್ಟೆಗಳನ್ನು ಕೊಡ್ತೇವೆ ವರ್ಷಕ್ಕೊಂದ್ಸಲ. ಆಮೇಲೆ ಫುಡ್, ಅಡಿಗೆ ಮಾಡಿ ತಿನ್ಲಿಕ್ಕೆ ಆಗ್ಲಿಲ್ಲದವ್ರಿಗೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡ್ತೇವೆ. ಮನೆ ಇಲ್ದವ್ರಿಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದೇವೆ. ಅಂತವೆಲ್ಲ ನಮ್ಮಲ್ಲಿ ಕಾರ್ಯಕ್ರಮ ಇದಾವೆ. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದಕ್ಕೊಂದೊಂಥರ ಸಾಮ್ಯತೆ ಇದೆ ಸರ್. ಆದ್ರೆ ಏನಂದ್ರೆ, ಇನ್ನು ನಾವು ಏನಂದ್ರೆ ತುಂಬಾ ನಿರ್ಗತಿಕರನ್ನ ಮಾಡಬಾರ್ದು ನಾವು ಹೇಳೋದಲ್ವಾ. ನಮ್ಮಿಂದ ಅವೇರ್ನೆಸ್ ಮೂಡ್ಬೇಕಂತ ರೋಡಲ್ಲಿ ಬಿಟ್ಟು ಹೋಗುವಂತದ್ದು ಮಾಡಬಾರ್ದು. ಎಲ್ಲರಿಗೂ ತಂದೆ ತಾಯಿ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಳ್ಳೋಂತ ಬುದ್ಧಿನೂ ದೇವ್ರು ಇವ್ರಿಗೆಲ್ಲ ಕೊಡ್ಲಿ. ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೆ ನಾನು ಅಂತ ಹೇಳ್ಕೊಂಡು, ಅದಕ್ಕೆ ನಾವು ಇದನ್ನ ತೋರಿಸುವ, ಇದರಿಂದ ಸ್ವಲ್ಪ ಅವರಿಗೆ ಅವೇರ್ನೆಸ್ ಮೂಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕರ್ಕೊಂಡ್ ಬಂದಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ.
ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.